ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ಐತಿ, ದಾನಮ್ಮನ ಪೂಜೆ ಮಾಡೀವಿ. ಗುಡ್ಡಾಪುರ ದಾನಮ್ಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಒಮ್ಮೆ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಮಾಡೀನಿ, ಯಾಕಂದರೆ ಬೆಳಿಗ್ಗೆಯಿಂದ ಮಾಡೋದಾಗಲಿಲ್ಲ. ಹುಡುಗರಿಗೆ ಸ್ಕೂಲ್ ಕಳಿಸೋದು ಸ್ವಲ್ಪ ಅರ್ಜೆಂಟ್ ಆಯಿತು, ಹೀಗಾಗಿ ಯಾವ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ಇವತ್ತು ನಂದು ಒಪ್ಪತ್ತೈತಿ, ಅದಕ್ಕೆ ಮಧ್ಯಾಹ್ನ ಒಮ್ಮೆ ಊಟ ಮಾಡಿಬಿಡ್ತೀನಿ. ಮುಂಜಾನೆ ಮತ್ತು ರಾತ್ರಿ ಮಾಡೋಂಗಿಲ್ಲ, ಒಮ್ಮೆ ಮಧ್ಯಾಹ್ನ ಮಾಡಿ ಮುಗಿಸ್ಬಿಡ್ತೀನಿ. ಇವತ್ತು ಅಡುಗೆ ಏನೇನು ಮಾಡಿದ್ವಿ ಅಂತಂದ್ರೆ ಕೋಸಂಬರಿ, ಉಳ್ಳಾಗಡ್ಡಿ, ಟೊಮೆಟೊ, ಸೌತೆಕಾಯಿ ಹೆರ್ದು ಹಾಕಿ ಈ ರೀತಿ ಕೋಸಂಬರಿ ಮಾಡಿದ್ವಿ. ಸಣ್ಣಗೆ ಮೆಣಸಿಕಾಯಿ ಕೂಡ ಹಾಕಿದ್ವಿ ನೋಡ್ರಿ. ಆಮೇಲೆ ಇದು ಮಿಕ್ಸ್ ವೆಜ್ ಪಲ್ಯ ನೋಡ್ರಿ, ಮೊನ್ನೆ ಮಾಡಿದ್ನೆಲ್ಲ ಅದರಂಗೆಲ್ಲ ಸ್ವಲ್ಪ ಇದ್ರೊಳಗೆ ಬೀಟ್ರೂಟ ಎಲ್ಲ ಹಾಕಿ ಮಾಡಿದ್ವಿ. ಮೊನ್ನೆ ವಟಾಣಿಯದು ಹಾಕಿದ್ವಿ, ಇವತ್ತು ಬೀಟ್ರೂಟದು ಹಾಕಿವಿ. ಮುಂಜಾನೆ ಚಪಾತಿ ರೊಟ್ಟಿ ಮುಗಿಸಿರ್ತೈತ್ರಿ, ಪಲ್ಯ ಎಲ್ಲ ಮಾಡಿರ್ತೀವಿ. ಮಧ್ಯಾಹ್ನ ಭಾಳ ಆದ್ರೆ ಬಿಸಿ ಅನ್ನ ಒಂದು ಇಡ್ತೀವಿ ನೋಡ್ರಿ ಅಷ್ಟೇ, ಯಾಕಂದ್ರೆ ಕೆಲಸನೇ ಮುಗದೆ 1-2 ಆಗಿಬಿಡ್ತೈತಿ. ಮಧ್ಯಾಹ್ನಕ್ಕೇನು ಅಡುಗೆದು ಕಿರಿಕಿರಿ ಇಟ್ಕೊಂಡಿರಂಗಿಲ್ಲ. ಇದು ಕಪ್ ಮಾವಿನಕಾಯಿ ಚಟ್ನಿ ನೋಡ್ರಿ, ಮೊನ್ನೆ ನಾ ತೋರಿಸಿದ್ದೆ ಅನ್ ಸೀಸನ್ ಮಾವಿನಕಾಯಿ ಆಗ್ಯಾವ ನಮ್ಮ ಗಿಡದೊಳಗೆ ಅಂತ ಹೇಳಿ. ಅನ್ನ ಮತ್ತು ಬ್ಯಾಳಿ ಸಾರು ಇಷ್ಟೆಲ್ಲ ಐಟಮ್ಸ್ ಇದ್ದು ನೋಡ್ರಿ. ಇನ್ನೂ ಒಂದು ಕಡಿಮೆ ಐತಿದ್ರೊಳಗೆ ಬೆಳಿಗ್ಗೆ ನಾಷ್ಟ ಒಂದು ಮಾಡಿದ್ವಿ. ಇವತ್ತಿನ ಮೆನ್ಯೂ ಒಳಗೆ ಇವೆಲ್ಲ ಇದ್ದು ನೋಡ್ರಿ ನಮ್ಮ ಅಡುಗೆ ಮನೆಯಾಗಿಂದು. ಮಾವಿನಕಾಯಿ ಚಟ್ನಿ ಯಾವ ರೀತಿ ಮಾಡಿದ್ವಿ ಅಂತಂದ್ರೆ, ಹಸಿ ಮೆಣಸಿಕಾಯಿ ಇರ್ತಾವಲ್ರಿ, ಚೆಂದಾಗಿ ಹುರ್ಕೊಂಡು ಅದ್ರೊಳಗೆ ಮಾವಿನಕಾಯಿ ಸೊಪ್ಪಿ ಮ್ಯಾಲಿನ ತೆಗೆದು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮೆಣಸಿಕಾಯಿ ಮತ್ತು ಮಾವಿನಕಾಯಿ ಪೀಸ್ಗಳು, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ ಹಾಕ್ಬೇಕು ನೋಡ್ರಿ. ಯಾಕಂದ್ರೆ ಹುಳಿ ಇರ್ತದಲ್ಲ ಮಾವಿನಕಾಯಿ, ಕಗ್ ಮಾವಿನಕಾಯಿ, ಅದ್ರ ಸಂಬಂಧ ಸ್ವಲ್ಪ ಬೆಲ್ಲ ಹಾಕೊಂಡೈತಿ. ಚಟ್ನಿ ಮಾತ್ರ ಭಾರಿ ಆಗಿತ್ತು ನೋಡ್ರಿ ಟೇಸ್ಟ್. ಚಟ್ನಿನ 3-4 ದಿವಸ ಇಟ್ಟು ಉಣ್ಬೋದು ನೋಡ್ರಿ, ಏನೂ ಆಗಂಗಿಲ್ಲ. ಊಟ ಮಾಡಿ ಸ್ವಲ್ಪ ಹೊಲಿಗೆ ಹೊಲಿಯೋದೈತಿ, ಒಂದು ಫ್ರಾಕ್ ಸ್ಟಿಚ್ ಮಾಡಬೇಕು. ಮೊದಲಿಗೆ ಇವತ್ತು ಕಟ್ ಮಾಡ್ತೀನಿ ಮತ್ತು ನಾಳೆ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ಅದನ್ನು ವಿಡಿಯೋ ಮಾಡಬೇಕು. ಅದ್ರ ಸಂಬಂಧ ಅದಕ್ಕಿಂತಲೂ ಮುಂಚೆ ವಿಡಿಯೋ ಎಡಿಟ್ ಮಾಡೋದೈತ್ರಿ. ಎಡಿಟ್ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಸ್ಟಿಚಿಂಗ್ ವಿಡಿಯೋ. ಇನ್ನು ಯಾರು ಲೇಡೀಸ್ ಕ್ರೈಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಯಾಕಂದ್ರೆ ಈ ದಸರಾ ಹಬ್ಬಕ್ಕೆ ಹೊಸ ಲಾಂಗ್ ಫ್ರಾಕ್ ಮತ್ತು ಲೆಹೆಂಗಾ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಹಾಕಕತ್ತೀನಿ. ಊಟ ಮುಗೀತು, ಈಗ ಸ್ವಲ್ಪ ಎಡಿಟಿಂಗ್ ಮಾಡ್ಕೋತ ಕೂತೀನಿ ನೋಡ್ರಿ ಮ್ಯಾಲೆ ರೂಮ್ನಾಗ. ಊಟ ಮಾಡಿ ಬಂದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಹಾಗಲಕಾಯಿ ಪಲ್ಯ ರೆಸಿಪಿ ಇನ್ನೂ ಅಪ್ಲೋಡ್ ಮಾಡಿರಲಿಲ್ಲ, ಅದನ್ನ ಅಪ್ಲೋಡ್ ಮಾಡೀನಿ. ಈಗ ನೆಕ್ಸ್ಟ್ ನಾನು ಸ್ವಲ್ಪ ಸ್ಟಿಚಿಂಗ್ ಚಾನಲ್ ಕಡೆ ಲಕ್ಷ್ಯ ಕೊಡಬೇಕಾಗೈತಿ, ಯಾಕಂದ್ರೆ ಬರೀ ವ್ಲಾಗ್ನಾಗ ಹೋಗೈತಿ. ಈ ವಾರ ಯಾವುದೂ ಸ್ಟಿಚಿಂಗ್ ವಿಡಿಯೋ ಮಾಡಲೂ ಇಲ್ಲ ಮತ್ತು ಅಪ್ಲೋಡ್ನೂ ಮಾಡಲಿಲ್ಲ. ಅದ್ರ ಸಂಬಂಧ ಲಾಂಗ್ ಫ್ರಾಕ್ ಸ್ಟಿಚ್ ಮಾಡೋದೈತಿ. ಅದನ್ನು ಯಾವ ರೀತಿ ಶೂಟ್ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಮತ್ತು ಜಸ್ಟ್ ಅಪ್ಲೋಡ್ ಮಾಡಿ ಪಬ್ಲಿಷ್ ಮಾಡೀನಿ. ಅದನ್ನ ನೋಡ್ರಿ, ನೋಟಿಫಿಕೇಶನ್ ಬರ್ತೈತಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತಂದ್ರೆ. ಇನ್ನೂ ಯಾರು ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಚಾನಲನ್ನು. ಹಾಗೆ ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನೀವು ನೋಡಬೇಕು ಅಂತಂದ್ರೆ ಲೇಡೀಸ್ ಕ್ರೈಸ್ ಚಾನಲ್ ಅಂತ ಐತಿ, ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ಸರ್ಚ್ ಒಳಗೆ ಲೇಡೀಸ್ ಕ್ರೇಜ್ ಅಂತ ಹೇಳಿ ಟೈಪ್ ಮಾಡಿದ್ರಿ ಅಂದ್ರೆ ಡೈರೆಕ್ಟ್ ಆಗಿ ನನ್ನ ಚಾನಲ್ಲೇ ಓಪನ್ ಆಗ್ತೈತಿ. ಅಲ್ಲಿ ನೀವು ನನ್ನ ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನೋಡ್ಬೋದು. ಈಗ ದಸರಾ ಹಬ್ಬದ ಸಲುವಾಗಿ ಬಹಳಷ್ಟು ಫ್ರಾಕ್ಸ್ಗಳನ್ನು ಸ್ಟಿಚ್ ಮಾಡಾಕ್ತೀನಿ. ಅದೇ ರೀತಿಯಾಗಿ ಸ್ಕರ್ಟ್, ಅದೇ ರೀತಿಯಾಗಿ ಲಂಗ ಬ್ಲೌಸ್ಗಳನ್ನು ಕೂಡ ಸ್ಟಿಚ್ ಮಾಡ್ತೀನಿ. ಈಗ ನಾನು ಸ್ಟಿಚಿಂಗ್ ಚಾನಲ್ಗೆ ಯಾವ ರೀತಿಯಾಗಿ ವಿಡಿಯೋಸ್ಗಳನ್ನು ಮಾಡ್ತೀನಿ ಅಂತ ತೋರಿಸ್ತೀನಿ, ಬಾರಿ ಹೋಗೋಣ.
ಮತ್ತು ಈ ಫ್ರಾಕ್ನ ವಿಡಿಯೋವನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡೀನಿ, ಕಟ್ಟಿಂಗ್ ವಿಡಿಯೋವನ್ನು. ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಮತ್ತು ಈ ಫ್ರಾಕ್ನ ಸ್ಲೀವ್ಸನ್ನು ಪಫ್ ಸ್ಲೀವ್ಸ್ ಸ್ಟಿಚ್ ಮಾಡಾಕ್ತೀನಿ, ಅದನ್ನು ಕೂಡ ಸಪ್ರೇಟಾಗಿ ಸ್ಟಿಚ್ ಮಾಡಿ ತೋರಿಸ್ತೀನಿ, ಪಫ್ ಸ್ಲೀವ್ಸ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ. ಯಾಕಂದರೆ ಒಂದೇ ವಿಡಿಯೋದಲ್ಲಿ ಎಷ್ಟು ತೋರಿಸಿದ್ವಿ ಅಂತಂದರೆ ಕಟ್ಟಿಂಗ್, ಸ್ಟಿಚಿಂಗ್ ಮತ್ತು ಸ್ಲೀವ್ಸ್ನ ಸ್ಟಿಚಿಂಗ್ ತೋರಿಸಿದ್ವಿ ಅಂತಂದ್ರೆ ಭಾಳ ಲೆಂದಿ ಆಗಿಬಿಡ್ತೈತಿ ಮತ್ತು ಅದನ್ನು ನೋಡೋಕೆ ಬೋರ್ ಆಗಿಬಿಡ್ತೈತಿ ವ್ಯೂವರ್ಸ್ಗಳಿಗೆ. ಅದಕ್ಕೆ ಈ ರೀತಿ ಪಾರ್ಟಾಗಿ ತೋರಿಸ್ತೀನಿ ನಾನು. ವಿಡಿಯೋ ಮಾಡೋದಂದ್ರೆ ಇನ್ನಷ್ಟು ಸರಳ ಇಲ್ಲರಿ. ನೋಡ್ರಿ, ನಾನು 4:45 ಸ್ಟಾರ್ಟ್ ಮಾಡಿದ್ದೆ. ನಡು ಹಾಗೆ ಏನಾರ ಕೆಲಸ ಇರ್ತಾವೆ, ಬಿಟ್ಟು ಹೋಗಬೇಕಾಗ್ತದೆ. ಒಂದು ಸ್ವಲ್ಪ ಕಟ್ ಮಾಡೋದಾಯಿತು, ಮತ್ತು ನಡು ಊಟಕ್ಕೆ ಕೊಡೋದು ಮತ್ತು ದೀಪ ಹಚ್ಚೋದು, ಕಸ ಹುಡುಗೋದು ಹೀಗೆಲ್ಲ ಇರ್ತಾವೆ ಸಂಜೆ ಟೈಮ್ನಾಗ. ಅದೆಲ್ಲ ಮುಗಿಸಿ ಮತ್ತೆ ಬಂದು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೋಡ್ರಿ. ಮತ್ತು 20 ಸರ್ತಿ ಏಳು ಕೂಡಿ ಇರ್ತದೆ ಈಗ ನಾವು ವಿಡಿಯೋ ಮಾಡಬೇಕಾದ್ರೆ. ಯಾಕಂದರೆ ಕರೆಕ್ಟ್ ಕಾಣಾಗ್ತೈತೆ ಇಲ್ಲ, ನಾವು ಏನು ತೋರಿಸ್ಬೇಕು ಅಂದ್ಕೊಂಡಿವಿ ಅದು ಕರೆಕ್ಟಾಗಿ ಕಾಣಬೇಕು. ಅಲ್ಲಿ ತನಕನೂ ನಾವು ಸೆಟ್ ಮಾಡಿ ವಿಡಿಯೋ ಮಾಡಬೇಕಾಗ್ತದೆ. ಅದಾದಮೇಲೆ ಹಾಗೆ ಅಷ್ಟೇ ಬಿಟ್ಟು ನಾನು ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೋಡ್ರಿ. ಕಟ್ ಮಾಡಿದ್ದೆ, ಈಗ ಲೇಡೀಸ್ ಕ್ರೇಜ್ನಾಗ ಅಪ್ಲೋಡ್ ಮಾಡೋಕೆ ಎಡಿಟ್ ಮಾಡಕತ್ತೀನಿ. ಇಲ್ಲಾಂದ್ರೆ ಹಾಗೆ ಪೆಂಡಿಂಗ್ ಉಳಿದ್ಬಿಡ್ತಾವು. ಅದ್ರ ಸಂಬಂಧ ಅದೇ ವಿಡಿಯೋವನ್ನು ನಾನೀಗ ಎಡಿಟ್ ಮಾಡಕತ್ತೀನಿ. ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ನೋಡ್ರಿ. ಇದಕ್ಕೂ ಟೈಮ್ ಭಾಳ ಹಿಡಿತೈತ್ರಿ. ಒಂದು ಯಾವ್ದಾರ ವಿಡಿಯೋ ಮಾಡ್ಬೇಕಂದ್ರೆ ನಮಗೆ 5-6 ತಾಸರ ಬೇಕು ನೋಡ್ರಿ. 1-2 ತಾಸು ವಿಡಿಯೋ ಮಾಡೋಕೆ, 1-2 ತಾಸು ಎಡಿಟ್ ಮಾಡೋಕೆ, ಒಂದು ಅರ್ಧ ಗಂಟೆ ಅಪ್ಲೋಡ್. 5G ಇತ್ತಂದ್ರೆ ಜಲ್ದಿ ಅಪ್ಲೋಡ್ ಆಗ್ತೈತ್ರಿ, ಇಲ್ಲ ಅಂದ್ರೆ ಆಗಂಗಿಲ್ಲ. ಮತ್ತು ವಿಡಿಯೋ ಮಾಡ್ಬೇಕಾದ್ರೆ ನಡು ಏನಾರ ಗ್ಯಾಪ್ ಆಯ್ತಂದ್ರೆ ಅಷ್ಟೇ ಉಳಿದ್ಬಿಡ್ತಾವೆ, ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಒಮ್ಮೊಮ್ಮೆ ಅವನ್ನ ಆಮೇಲೆ ಕವರ್ ಮಾಡ್ಕೋಬೇಕಾಗ್ತೈತಿ. ಬರೋಬ್ಬರಿ 11 ಆಗಿತ್ತು ನೋಡ್ರಿ. ಇಷ್ಟೆಲ್ಲ ಮುಗಿಸೋಷ್ಟಿಗೆ ಮತ್ತು ಬಿಸಿ ಅನ್ನಕ್ಕೆ ಇಟ್ಟೈತಿ ಸಂಜೆ ಊಟಕ್ಕೆ. ನಮ್ಮನ್ಯಾಗ ಸ್ವಲ್ಪ ಲೇಟಾಗಿ ನೋಡ್ರಿ, ಯಾಕಂದ್ರೆ ಶಾಪ್ ಬಂದ್ ಮಾಡಿ ಬರತನ 11, 11:15, 11:30 ಆಕೈತಿ ನೋಡ್ರಿ. ಅಲ್ಲಿ ತನ ನಂದು ಇವತ್ತು ಒಪ್ಪತ್ತು ಅಂಥೇಳಿ ಚಾಕ್ ಇಟ್ಕೊಂಡಿನಿ. ಚಾ ಕುಡ್ಕೋತ ಇನ್ನೊಂದು ಚೂರು ಕೆಲಸ ಐತಿ, ಕುಚ್ಚು ಕಟ್ಟಬೇಕಾಗಿತ್ತು ಸ್ಯಾರಿದು. ನಮ್ಮ ಮನೆಯವ್ರು ಬರತನ ಟೈಮ್ ಇರ್ತದಂಥೇಳಿ ಏನಾರ ಮಾಡ್ಕೋತ ಕೂಡುದು ನೋಡ್ರಿ. ಹಾಗೆ ಈಗ ಬರೋಬ್ಬರಿ 11 ಆಗೈತಿ ಟೈಮ. ನಮ್ಮ ಡೈಲಿ ರೊಟೀನೇ ಇದೆ ನೋಡ್ರಿ. ನೈಟ್ನೂ ಕೂಡ ಇವತ್ತು ನಿಮಗೆ ನೈಟ್ ರೊಟೀನು ತೋರಿಸ್ದಂಗೆ ಆಯಿತು. ಹಾಗೆ ಅದ್ರ ಜೊತೆಗೆ ನಾನು ಯಾವ ರೀತಿಯಾಗಿ ವಿಡಿಯೋ ಶೂಟ್ ಮಾಡ್ತೀನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಅದು ಕ್ಯಾಮ್ರಾ ಸ್ಟ್ಯಾಂಡ್ ಈಗ ಹೊಸದೈತ್ರಿ. ಅದು ಇದಕ್ಕಿಂತಲೂ ಮುಂಚೆದು ಕ್ಯಾಮ್ರಾ ಸ್ಟ್ಯಾಂಡ್ ಹೆಂಗಿತ್ತಂಥೇಳಿ ಒಂದು ದಿವ್ಸ ಕತೆ ತೋರಿಸ್ತೀನಿ ನಿಮಗೆ. ಅದು ನಂದು ಭಾರಿ ಕತೆ ಅದ ರೀ ಕ್ಯಾಮ್ರಾ ಸ್ಟ್ಯಾಂಡಿನ ಬಗ್ಗೆ. ಒಂದು ದಿವ್ಸ ನಿಮ್ಮ ಜೊತೆ ಹಂಚ್ಕೋತೀನಿ ಅದನ್ನು ಕೂಡ. ನಮ್ಮದು ಚಹಾ ರೆಡಿ ಆಗೈತಿ. ಈಗ ಚಹಾ ಕುಡ್ಕೊಂತ ಜರ ಕೆಲಸ ಅದ, ಅದನ್ನು ಮಾಡಿಬಿಡ್ತೀನಿ. ನಮ್ಮ ಮನೆಯವ್ರು ಬರತ್ತ ನಾನು.
ನೋಡಿರಿ ವಿಡಿಯೋ ಮಾಡಿ ಎಲ್ಲ ಹಾಗೆ ಇಟ್ಟು ಹೋಗಿಬಿಟ್ಟಿದ್ದೆ ಕ್ಯಾಮ್ರಾ ಸ್ಟ್ಯಾಂಡ್ ಬಟ್ಟೆ. ಯಾಕಂದ್ರೆ ಪಟ್ನೆ ಎಡಿಟ್ ಮಾಡ್ಬೇಕ್ರಿ, ಇಲ್ಲಾಂದ್ರೆ ಹಾಗೆ ಪೆಂಡಿಂಗ್ ಉಳಿದ್ಬಿಡ್ತಾವೆ, ಮುಂದೆ ಟೈಮ್ನೂ ಸಿಗಂಗಿಲ್ಲ. ಟೈಮ್ ಸಿಕ್ಕಾಗ ಪಟ್ನೆ ಎಡಿಟ್ ಮಾಡಿಬಿಡ್ತೀನಿ. ಯಾವಾಗ ಎಡಿಟ್ ಮಾಡಲ್ಲ ಎಷ್ಟೋ ದಿವ್ಸಗಟ್ಲೆ ಹಾಗೆ ಉಳಿದ್ಬಿಡ್ತಾವೆ ಮೊಬೈಲ್ನಾಗ. ಒಂದು ಸೀರೆಗೆ ಕುಚ್ಚು ಕಟ್ಟೋದೈತ್ರಿ, ಅದು ಇನ್ನೂ ಆಗೇ ಇಲ್ಲ. ಒಂದು 10-15 ದಿವಸ ಆಯ್ತು ಕೊಟ್ಟು, ಬೇರೆದು ಕೆಲಸದೊಳಗೆ ಅದು ಪೆಂಡಿಂಗ್ ಹಾಗೆ ಉಳಿದೈತಿ. ಇದು ಸೀರೆ ಸೆರಗಿಂದು ಸ್ವಲ್ಪ ನೂಲು ಇರ್ತಾವಲ್ರಿ, ಅದು ತೆಗೆದು ಕುಚ್ಚು ಕಟ್ಟಬೇಕು ನೋಡ್ರಿ. ಸೀರೆಯಲ್ಲಿರುವಂತಹ ದಾರ ತೆಗೆದೇ ಅಲ್ಲೇ ಕಟ್ಟಬೇಕಾಗೈತಿ. ತೆಳಗೆ ಕುಚ್ಚಿಗೆ ಮತ್ತು ರೇಷ್ಮೆ ದಾರ ಬಳಸಿರ್ತೀನಿ. ಈಗ ಮಾತ್ರ ಮೊದಲಿಗೆ ಅದನ್ನು ಉಚ್ಚಿ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಚಹಾ ಕುಡ್ಕೋತಾ ಎಕ್ಸ್ಪೋರ್ಟ್ನೂ ಆಗೈತಿ ವಿಡಿಯೋ, ಅದನ್ನು ಅಪ್ಲೋಡಿಗೆ ಇಟ್ಟೈತಿ. ಅಪ್ಲೋಡ್ ಆಗತ್ತನ ಹಾಗೆ ಇದು ಕೆಲಸ ನಡೀತೈತಿ ನೋಡ್ರಿ. ಹಾಗೆ ರೊಟ್ಟಿ ಲಟ್ಟಿಸಿ ಯಾವ ರೀತಿ ಮಾಡೋದಂತನೂ ಕೂಡ ವಿಡಿಯೋ ಅಪ್ಲೋಡ್ ಮಾಡಾಕತ್ತೀನಿ. ಅದ್ರ ಲಿಂಕನ್ನು ಕೊಟ್ಟಿನಿ ನೋಡ್ರಿ ಮ್ಯಾಲೆ ಐಕಾರ್ಡ್ ಮೇಲೆ. ಜಸ್ಟ್ ಅಪ್ಲೋಡ್ ಆಗೈತೆ, ಅದನ್ನು ಇನ್ನೇನು ಪಬ್ಲಿಷ್ ಆಗ್ತೈತಿ. ನಾ ವಿಡಿಯೋ ನಿಮ್ಗೆ ಪಬ್ಲಿಷ್ ಮಾಡುವಷ್ಟಿಗೆ, ಈ ವಿಡಿಯೋ ಪಬ್ಲಿಷ್ ಮಾಡುವಷ್ಟಿಗೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ರೊಟ್ಟಿ ಯಾವ ರೀತಿ ಲಟ್ಟಿಸಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟೈತಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ವಿಡಿಯೋವನ್ನು. ಮತ್ತು ಯಾರಾದರೂ ರೊಟ್ಟಿ ಕಲಿಯೋರು ಬಿಗಿನರ್ಸ್ಗಳಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ, ಅವರಿಗೂ ಕೂಡ ಹೆಲ್ಪ್ ಆಗ್ತೈತಿ. ನೋಡಿರಿ ಈ ರೀತಿಯಾಗಿ ಸೀರೆಯ ಸೆರಗಿನಲ್ಲಿರುವಂತಹ ದಾರವನ್ನು ಉಚ್ಕೋಬೇಕು ಈ ರೀತಿ. ಆಮೇಲೆ ಕುಚ್ಚು ಕಟ್ಟಬೇಕು ನೋಡ್ರಿ. ಅದನ್ನು ಕೂಡ ನಾಳೆ ವಿಡಿಯೋನಾಗ ನಿಮಗೆ ತೋರಿಸ್ತೀನಿ.